ನಮಸ್ಕಾರ ಗೆಳೆಯರೇ, ನಾವೀಗ ಎಲ್ಲಿದ್ದೀವಪ್ಪ ಅಂತಂದರೆ ಹೊಸಪೇಟೆಯಲ್ಲಿದ್ದೀವಿ, ಹೈವೇನಲ್ಲಿ. ಸೊ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ನಡೆಯುತ್ತಿರುವ ಸ್ವದೇಶಿ ಮೇಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಬೆಳಗ್ಗೆ ಒಂದು 6 ಕಾಲಾಗಿದೆ. ಯಾವ ಥರ ಇರುತ್ತೆ ನಮ್ಮ ಹೊಸಪೇಟೆ ಬೆಳಗಿನ ಜಾವದಲ್ಲಿ, ಮಳೆಗಾಲದಲ್ಲಿ ಅಲ್ಲ, ಚಳಿಗಾಲದಲ್ಲಿ. ಸೊ ಬನ್ನಿ, ತಡ ಮಾಡದೆ ನಾವು ನಮ್ಮೊಂದು ಜರ್ನಿನ ಶುರು ಮಾಡೋಣ. ಬೆಳಗ್ಗೆ ಎದ್ದು ರೆಡಿಯಾಗೋ ಟೆನ್ಷನಲ್ಲಿ ಪೆಟ್ರೋಲ್ ಹಾಕ್ಸೋದನ್ನ ಮರೆತುಬಿಟ್ಟಿದ್ದೆ. ಹಗರಿ ಬೊಮ್ಮನಹಳ್ಳಿಗೆ ಬರ್ತಿದ್ದಂಗೆ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಹಗರಿ ಬೊಮ್ಮನಹಳ್ಳಿಲಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಸಾಯಿ ಅಂತ ದಾವಣಗೆರೆಗೆ ಬಂದೇ ಬಿಟ್ವಿ. ಬನ್ನಿ ಸ್ನೇಹಿತರೆ, ನಾವೀಗ ದಾವಣಗೆರೆಯಲ್ಲಿ ನಡೀತಿರುವಂತಹ ಸ್ವದೇಶಿ ಮೇಳದಲ್ಲಿದ್ದೀವಿ. ಈ ಒಂದು ಸ್ವದೇಶಿ ಮೇಳ ಡಿಸೆಂಬರ್ 11ರಿಂದ 15ನೇ ತಾರೀಕುವರೆಗೆ ನಡೆಯುತ್ತೆ. ಸೊ ಈ ಒಂದು ಸ್ವದೇಶಿ ಮೇಳದಲ್ಲಿ ನಮ್ಮ ದೇಶೀಯ ತಳಿಯ ಹಸುಗಳಾದ ಗೀರ್ ಆಗಿರ್ಬೋದು, ಅಮೃತ್ ಮಹಲ್ ಆಗಿರ್ಬೋದು, ಸ್ವರ್ಣ ಕಪಿಲ, ಮಲ್ನಾಡ್ ಗಿಡ್ಡ ಮತ್ತು ಪುಂಗನೂರು ತಳಿಯ ಹಸುಗಳನ್ನು ನೀವು ಇಲ್ಲಿ ನೋಡಬಹುದು. ಸೊ ಸಾಧ್ಯವಾದಷ್ಟು ಈ ಒಂದು ಸ್ವದೇಶಿ ಮೇಳಕ್ಕೆ ಬರುವಂಥ ಎಲ್ಲರೂ ತಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ. ಈ ಒಂದು ವಿಡಿಯೋನ ಯಾರಾದರೂ ಶಾಲಾ ಮುಖ್ಯಸ್ಥರು ನೋಡ್ತಾ ಇದ್ದರೆ ದಯವಿಟ್ಟು ತಮ್ಮ ಶಾಲಾ ಮಕ್ಕಳನ್ನು ಇಂತಹ ಒಂದು ಸ್ವದೇಶಿ ಮೇಳಗಳಿಗೆ ಅಥವಾ ಕೃಷಿ ಮೇಳಗಳಿಗೆ ದಯವಿಟ್ಟು ಕರ್ಕೊಂಬನ್ನಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಸ್ವದೇಶಿ ಮೇಳಕ್ಕೆ ಯಾರ್ಯಾರು ಭೇಟಿ ಕೊಟ್ಟಿದ್ರಿ ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತಮಗೆ ಹೇಗೆ ಅನ್ನಿಸ್ತು ಈ ಒಂದು ಸ್ವದೇಶಿ ಮೇಳ, ಮತ್ತು ಈ ಒಂದು ಸ್ವದೇಶಿ ಮೇಳದಲ್ಲಿ ತಮಗೆ ಇಷ್ಟ ಆದಂತಹ ಸ್ವದೇಶಿ ಉತ್ಪನ್ನ ಯಾವುದು ಅನ್ನೋದನ್ನು ತಿಳಿಸಿ. ಸೊ ಬನ್ನಿ, ಮುಂದೆ ಯಾವ್ಯಾವ ಒಂದು ದೇಸಿ ತಳಿಯ ಏನಾದರೂ ಪ್ರಾಣಿ ಪಕ್ಷಿಗಳು ಸಿಗುತ್ತಾ ನೋಡೋಕ್ಕೆ, ಅಥವಾ ನಮ್ಮ ಒಂದು ಸ್ವದೇಶಿ ಉತ್ಪನ್ನಗಳು ಯಾವ್ಯಾವ ಬಂದಿದ್ವು ಅನ್ನೋದನ್ನು ನೋಡ್ಕೊಂಬರೋಣ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ನೀವು ಬನ್ನಿ ವಿನಾಶಾಯ ನಿಧಾನ ಮೇಡಮ್. ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣಂ. ಇಬ್ಬರು ಇದು ಹಚ್ಕೊಳ್ರಲ್ಲೇ ಮೇಡಮ್, ಹಚ್ಕೊಳ್ರಿ. ನೋಡಿ, ಪರಿವರ್ತನಾ ವೇದಿಕೆ ಅಂತ ಇವ್ರದ್ದು. ಸೊ ಈ ಒಂದು ಸಂಸ್ಥೆ ಬಂದು ಸಾಕಷ್ಟು ತಾರಸಿ ತೋಟದ ಮಾದರಿಯ ಸೊಪ್ಪಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಬೇರೆ ಬೇರೆ ಒಂದು ಗಿಡಗಳಿದ್ದಾವೆ. ಇದು ಟೊಮ್ಯಾಟೊ, ಜೀವಸತ್ವ ಸಿ, ಪೊಟ್ಯಾಷಿಯಮ್ ಎಲ್ಲ ಸಿಗುತ್ತೆ ಇದರಿಂದ. ಸೊ ಇದು ಪುಂಡಿ ಪಲ್ಯ, ಜೀವಸತ್ವ ಸಿ, ಕ್ಯಾಲ್ಶಿಯಂ, ಸಸಾರಜನಕ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಎಲ್ಲ ಸಿಗುತ್ತೆ ನಮ್ಮ ದೇಹಕ್ಕೆ. ಇದು ಗೋಣಿ ಸೊಪ್ಪು, ನಾರು, ಜೀವಸತ್ವ ಸಿ, ಕಬ್ಬಿಣ, ಮ್ಯಾಗ್ನೀಷಿಯಂ ಎಲ್ಲ ಸಿಗುತ್ತೆ ನಮ್ಮ ದೇಹಕ್ಕೆ. ಹೀಗೆ ಸಾಕಷ್ಟು ಗಿಡಗಳಿದ್ದಾವೆ, ನೀವು ಇಲ್ಲಿ ನೋಡಬಹುದು. ನೆಲಬಸಳೆ ಅಂತೇಳಿ ಜೀವಸತ್ವ ಎ, ಜೀವಸತ್ವ ಸಿ, ಕಬ್ಬಿಣ, ಕ್ಯಾಲ್ಶಿಯಂ ಎಲ್ಲ ಸಿಗುತ್ತೆ. ಶರಣಮುದ್ದಣ್ಣ ಸಾವಯವ ಕೃಷಿಕರ ಬಳಗ, ಕುಂಬಳೂರು, ಹರಿಹರ ಅವ್ರ ಕಡೆಯಿಂದ ನೀವಿಲ್ಲಿ ನೋಡ್ಬೋದು. ನಮ್ಮ ದೇಸಿ ತಳಿಯ ಹಲವಾರು ಬಗೆಯ ಬೆಳೆಗಳಿದ್ದಾವೆ, ಭತ್ತಗಳಿದ್ದಾವೆ. ವಿಶೇಷವಾಗಿ ಸಾಕಷ್ಟು ತಳಿಯ ಭತ್ತಗಳನ್ನು ನೀವು ಇಲ್ಲಿ ನೋಡಬಹುದು.
ಇದೇ ಕಲರ್. ಯಾವ ಚೆನ್ನಾಗಿ ಫ್ರೀ ಮ್ಯಾಮ್, ಅದು ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್. ಆದ್ರೆ ಒಬ್ಬೊಬ್ರು ಡಿಟ್ಯಾಂಗ್ಲಿಂಗ್ ಮಾಡಕ್ ಇದನ್ನ ಯೂಸ್ ಮಾಡ್ತಾರೆ, ಇಲ್ಲ ಆದಿ ಅಡ್ಕು ಯೂಸ್ ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಕೈ ಬಾರೋ ಸೈಡ್ ಬಾರೋ. ಬಾಕ್ಸ್ ಟೇಪ್ ಎಲ್ಲಿದೆ?
ನಮ್ಮವರು ಭಾಳ ರೇಟ್ ಎಲ್ಲ ಸಿಲ್ಕಲ್ಲಿ ಬರುತ್ತೆ. ಬೇಕಂದ್ರೆ ಕಡಿಮೆ ಮಾಡ್ಕೊಡ್ತೀವಿ ಸ್ವಲ್ಪ. ನಾವು ಆ ಥರ ಮಾಡಲ್ಲ.